ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಬೆಸ್ಟ್ ಫೋಟೋ ರಿಕವರಿ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಗೈಸ್, ಬೆಸ್ಟ್ ಫೋಟೋ ರಿಕವರಿ ಅಂತ ಹೇಳಿದ್ರೆ ಇಲ್ಲೇ ತನಕ ನೀವು ಹಲವಾರು ವೀಡಿಯೋಸ್ಗಳನ್ನು ಬೇರೆ ಚಾನಲ್ ಇರುವಂಥ ಹಲವಾರು ವೀಡಿಯೋಸ್ಗಳನ್ನ ನೋಡಿಬಿಟ್ಟು ನೀವು ಟ್ರೈ ಮಾಡಿರ್ಬೋದು. ಡಿಲೀಟ್ ಆಗಿರುವಂಥ ಫೋಟೋಸ್ ಅಂದರೆ ಎರಡು ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಹಿಂದಿನ ಫೋಟೋಗಳನ್ನು ಡಿಲೀಟ್ ಆಗಿರೋ ಇಂಪಾರ್ಟೆಂಟ್ ಫೋಟೋನ ರಿಕವರಿ ಮಾಡೋಕ್ಕೆ ನೀವು ಟ್ರೈ ಮಾಡಿರ್ಬೋದು. ಫೇಲ್ ಆಗಿರ್ಬೋದು, ಕೆಲವೊಂದು ಅಪ್ಲಿಕೇಶನ್ ವರ್ಕ್ ಆಗಿರ್ಬೋದು, ಬಟ್ ಕೆಲವೊಂದು ಅಪ್ಲಿಕೇಶನಲ್ಲಿ ಆಲ್ರೆಡಿ ಗ್ಯಾಲರಿಯಲ್ಲಿ ಇರುವಂಥ ಫೋಟೋನೇ ಬಂದಿರ್ಬೋದು. ಇನ್ನು ಕೆಲವೊಂದು ಅಪ್ಲಿಕೇಶನಲ್ಲಿ ಫೋಟೋ ಬಂದಿದ್ರು ಕೂಡ ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಆಗ್ತಿರ್ಬೋದು. ಕೆಲವೊಂದು ಅಪ್ಲಿಕೇಶನಲ್ಲಿ ಬ್ಲರ್ ಆಗಿ ಬಂದಿರ್ಬೋದು. ಬಟ್ ನಾನು ನಿಮಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡುತ್ತಾ ಈ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ 100% HD ಕ್ವಾಲಿಟಿಯಲ್ಲಿ ಎಷ್ಟೇ ವರ್ಷ ಹಿಂದೆ ಡಿಲೀಟ್ ಆಗಿರುವಂಥ ಫೋಟೋಗಳು ಎಲ್ಲ ಬರ್ತವೆ. ನಿಮಗೆ ಲೈವ್ ಆಗಿ ವಿತ್ ಪ್ರೂಫ್ ನಿಮ್ಗೆ ತೋರಿಸ್ಕೊಡ್ತೀನಿ. 1 ವರ್ಷ, 2 ವರ್ಷ ಅಲ್ಲ, 5 ವರ್ಷ ಹಿಂದೆ ಕೂಡ ಡಿಲೀಟ್ ಆಗಿರುವಂಥ ಫೋಟೋ HD ಕ್ವಾಲಿಟಿಯಲ್ಲಿ ಬರುತ್ತೆ. ಯಾವುದೇ ವಾಟರ್ ಮಾರ್ಕ್ ಬರಲ್ಲ. 100% ನೀವು ಫೋನಲ್ಲಿ ರಿಕವರಿ ಮಾಡ್ಕೋಬೋದು. ಇಲ್ಲೇ ತನಕ ಬೇರೆ ಎಲ್ಲ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ನೀವು ಇದನ್ನು ಫೇಲ್ ಆಗಿದ್ರೆ ಈ ವಿಡಿಯೋನ ನೋಡಿ ನಿಮ್ಗೆ 100% ಇದು ಯೂಸ್ ಆಗುತ್ತೆ. ಖಂಡಿತ ವಿಡಿಯೋನ ಕೊನೆ ತನಕ ನೋಡಿದ ನಂತರ ನೀವು ಪ್ರತಿಯೊಬ್ಬರು ಸೂಪರ್ ಅಂತ ಕಮೆಂಟ್ ಮಾಡ್ತೀರಿ. ಅಷ್ಟೊಳ್ಳೆ ನಿಮಗೆ ಫೋಟೋ ರಿಕವರಿ ಆಗುತ್ತೆ ಅಂತ ಹೇಳ್ಬೋದು. HD ಕ್ವಾಲಿಟಿಯಲ್ಲಿ ಬರುತ್ತೆ, ವಾಟರ್ ಮಾರ್ಕ್ ಬರಲ್ಲ, ಯಾವುದೇ ಫೋಟೋ ಬ್ಲರ್ ಆಗಿ ಬರೋದಿಲ್ಲ. ಹಾಗಾದರೆ ಯಾವ ಮೆಥಡನ್ನು ಯೂಸ್ ಮಾಡಬೇಕು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ವಿಡಿಯೋಗೊಂದು ಲೈಕ್ ಮಾಡಿ. ಏನಕ್ಕೆ ಈ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿಯಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಒಂದು ಅಪ್ಲಿಕೇಶನ್ ಅಥವಾ ಒಂದು ಮೆಥಡನ್ನು ಸರ್ಚ್ ಮಾಡಿ ಅದನ್ನು ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಸೊ ಹಂಗಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಕಾಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಸೂಪರ್ ನೈಸ್ ಅಂತ ಕಮೆಂಟ್ ಮಾಡಿದರೆ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಮೊದಲೇದಾಗಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ಅಪ್ಲಿಕೇಶನಲ್ಲಿ ನಿಮಗೆ HD ಕ್ವಾಲಿಟಿಯಲ್ಲಿ ಫೋಟೋ ಬರುತ್ತೆ. ನಂತರ 1, 2, 5 ಎಷ್ಟು ವರ್ಷ ಹಿಂದೆ ಡಿಲೀಟ್ ಆಗಿರೋ ಫೋಟೋ ಕೂಡ ಬರುತ್ತೆ ಅಂತ ಹೇಳ್ಬೋದು. ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಮುಂದೆ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ. ಈ ಅಪ್ಲಿಕೇಶನ್ ನೀವು HD ಕ್ವಾಲಿಟಿಯಲ್ಲಿ ರಿಕವರಿ ಮಾಡ್ಬೋದು. 100% ನಿಮಗೆ ವಿತ್ ಪ್ರೂಫ್ ತೋರಿಸ್ಕೊಡ್ತೀನಿ. ಮೊದಲೇದಾಗಿ ನೋಡಿ ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ತೀನಿ. ಯಾವ ರೀತಿ ನಿಮಗೆ ವಿತ್ ಪ್ರೂಫ್ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಎಷ್ಟು ಓಲ್ಡ್ ಫೋಟೋ ರಿಕವರಿ ಆಗಿದೆ ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಗೈಸ್, ಅಪ್ಲಿಕೇಶನ್ ನೀವು ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ನೀವು ಮೊದಲಾಗಿ ಸಿಸ್ಟಮ್ ಲ್ಯಾಂಗ್ವೇಜು ನಿಮ್ಮ ಇಂಗ್ಲೀಷ್ ಅಥವಾ ಸಿಸ್ಟಮ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಸ್ಕಿಪ್ ಮಾಡಿ ಕಂಟಿನ್ಯೂ ಮಾಡಿ ಆಗುತ್ತಿಲ್ಲ. ಗೈಸ್, ಇದರಲ್ಲಿ ನಿಮಗೆ ನೋಡ್ಬೋದು ಹಲವಾರು ಆಪ್ಷನ್ ಬರುತ್ತೆ. ಫೋಟೋ ಇರ್ಬೋದು, ಮೆಸೇಜ್ ರಿಕವರಿ ಇರ್ಬೋದು, ವಿಡಿಯೋ ರಿಕವರಿ ಇರ್ಬೋದು, ಆಡಿಯೋ ರಿಕವರಿ, ಡಾಕ್ಯುಮೆಂಟ್ ರಿಕವರಿ, ಕಾಂಟ್ಯಾಕ್ಟ್ ರಿಕವರಿ, ಈ ರೀತಿ ತುಂಬ ಆಪ್ಷನ್ ಬರುತ್ತೆ. ಬಟ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೇವಲ ಫೋಟೋ ರಿಕವರಿ ಬಗ್ಗೆ ಮಾತ್ರ ತಿಳಿಸ್ಕೊಡ್ತೀನಿ. ಅದರಿಂದ ಫೋಟೋ ರಿಕವರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ವಾಟ್ಸಪ್ ರಿಕವರಿ ಜೊತೆಗೆ ಆಡಿಯೋ ರಿಕವರಿ, ವಿಡಿಯೋ ರಿಕವರಿ ಅದು ಕೂಡ ನೀವು ಮಾಡ್ಬೋದು. ಬಟ್ ನನಗೆ ಫೋಟೋ ರಿಕವರಿ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಇಲ್ಲಿ ಕ್ವಿಕ್ ರಿಕವರಿ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಪರ್ಮಿಷನ್ ಕೇಳುತ್ತೆ. ಸ್ಟಾರ್ಟಿಂಗಲ್ಲಿ ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಿ ನಂತರ ನೋಡಬಹುದು ಇಲ್ಲಿ ಟ್ಯಾಪ್ ಟು ಸ್ಟಾರ್ಟ್ ಸ್ಕ್ಯಾನಿಂಗ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಇದು 2 ರಿಂದ 4 ನಿಮಿಷ ತಗೊಳುತ್ತೆ. ಸೊ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಇಂಟರ್ನೆಟ್ ಕೂಡ ತುಂಬ ಸ್ಪೀಡ್ ಇರಬೇಕಾಗುತ್ತೆ. ಗೆಸ್ ನೋಡ್ಬೋದು ಎಷ್ಟೊಂದು ಫೋಟೋಸನ್ನು ಇದು ಸ್ಕ್ಯಾನ್ ಮಾಡ್ತಿದೆ. ನೋಡ್ಬೋದು 1300 ಫೋಟೋಸ್ ಕಂಪ್ಲೀಟ್ ಆಗಿದೆ. ಇದು 100% ಆಗೋ ತನಕ ನೀವು ಕಾಯಬೇಕಾಗುತ್ತೆ. ಇದರಲ್ಲಿ ನಿಮಗೆ ₹1 ನೀವು ಪೇ ಮಾಡೋಕ್ಕಾಗುತ್ತಿಲ್ಲ. ಫ್ರೀಯಾಗಿ HD ಕ್ವಾಲಿಟಿಯಲ್ಲಿ ವಿದೌಟ್ ವಾಟರ್ ಮಾರ್ಕ್ ನೀವು ರಿಕವರಿ ಮಾಡ್ಬೋದು. ಒಟ್ಟು ನೋಡ್ಬೋದು 6485 ಫೋಟೋಸನ್ನು ಇದು ತೋರಿಸಿದೆ. ನೋಡ್ಬೋದು ಇವಾಗ ಇಲ್ಲಿ ಯಾವ್ಯಾವ ಗ್ಯಾಲರಿಯಲ್ಲಿ ಎಷ್ಟೆಷ್ಟು ಫೋಟೋ ಇದೆ ಎಲ್ಲ ತೋರಿಸ್ತಿದೆ. ಒಂದೊಂದು ಫೋಲ್ಡ್ರಲ್ಲಿ ಎಷ್ಟೆಷ್ಟು ಫೋಟೋ ಇಲ್ಲಿ ವಾಪಸ್ ಬಂದಿದೆ ಅಂತ ನೋಡ್ಬೋದು. ವಾಟ್ಸಪ್ಪಲ್ಲಿ ಒಂದೇ ಫೋಲ್ಡರ್ ನೋಡ್ಬೋದು 4100 ಫೋಟೋ ಇಲ್ಲಿ ಬಂದಿದೆ. ಅದು 13 ಫೋಲ್ಡ್ರಲ್ಲಿ ಸ್ಕ್ಯಾನ್ ಆಗಿದೆ. ಇಲ್ಲಿ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಇಲ್ಲಿ ಆಲ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ನೋಡಬೇಕು, ಇಲ್ಲಿ ಹೈಡ್ ಥಂಬ್ನೇಲ್ ಅಂತ ಇದೆಯಲ್ಲ, ಇಲ್ಲಿ ಹೈಡ್ ಥಂಬ್ನೇಲ್ ಮೇಲೆ ಈ ಆಪ್ಷನ್ ನೀವು ಎನೇಬಲ್ ಮಾಡಬೇಕಾಗುತ್ತೆ, ಅಂದರೆ ಆನ್ ಮಾಡಬೇಕಾಗುತ್ತೆ. ಆನ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಪ್ರೈವಸಿ ರೀಸನ್ನಿಂದ ಬ್ಲರ್ ಮಾಡಿದ್ದೀನಿ ಫೋಟೋಸನ್ನು. ಬಟ್ ನೋಡ್ಬೋದು ಇಲ್ಲಿ HD ಕ್ವಾಲಿಟಿಯಲ್ಲಿ ಬಂದಿದೆ. ಇದನ್ನು ನಿಮಗೆ ಯಾವ ರೀತಿ ನೀವು ಇದನ್ನು ರಿಕವರಿ ಮಾಡೋದು, ನಿಮ್ಮ ಗ್ಯಾಲರಿಗೆ ಯಾವ ರೀತಿ ಸೇವ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ ಆಗಿ ಒಂದು ಫೋಟೋನ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಎಷ್ಟು ಕ್ವಾಲಿಟಿಯಲ್ಲಿದೆ ಅಂತ. ನೆಕ್ಸ್ಟ್ ಇಲ್ಲಿ ಕೆಳಗೆ ರಿಕವರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರಿಕವರಿ ಮೇಲೆ ಕ್ಲಿಕ್ ಮಾಡಿದಾಗ ರಿಕವರ್ ಆಗುತ್ತೆ. ಒಂದು ಆ್ಯಡ್ ಬರುತ್ತೆ. ಆ್ಯಡ್ ಬಂದರೆ ಮಧ್ಯದಲ್ಲಿ ಸ್ಕಿಪ್ ಮಾಡಿ. ಗೈಸ್ ನೋಡ್ಬೋದು ಇಲ್ಲಿ ಇವಾಗ ಫೈಲ್ ಸೇವ್ ಟು ಗ್ಯಾಲರಿ ಅಂತ ಬಂದಿದೆ. ಇವಾಗ ನಾನು ಗ್ಯಾಲರಿಯನ್ನು ಓಪನ್ ಮಾಡಿ ತೋರಿಸ್ಕೊಡ್ತೀನಿ. ಗೈಸ್ ನೋಡ್ಬೋದು ನನ್ನ ಗ್ಯಾಲರಿಯಲ್ಲಿ ನೋಡ್ಬೋದು ಇವಾಗ ಟೈಮ್ ನೋಡ್ಬೋದು ಫೈಲ್ ಸೇವ್ ಆಗಿದೆ. ನೋಡ್ಬೋದು ಎಷ್ಟು ಕ್ಲಾರಿಟಿಯಲ್ಲಿ ಎಷ್ಟು ಕ್ವಾಲಿಟಿಯಲ್ಲಿ ನೋಡ್ಬೋದು, ಯಾವುದೇ ಬ್ಲರ್ ಇಲ್ಲ, ಜೊತೆಗೆ ಯಾವುದೇ ವಾಟರ್ ಮಾರ್ಕ್ ಇಲ್ಲ ಅಂತ ಹೇಳ್ಬೋದು. ಹೈ ಕ್ವಾಲಿಟಿಯಲ್ಲಿ ಇದು ಗ್ಯಾಲರಿಯಲ್ಲಿ ಸೇವ್ ಆಗಿದೆ. ಫೋಟೋಸ್ ನೀವು ಚೆಕ್ ಮಾಡ್ಬೋದು. ಗೈಸ್ ಇವಾಗ ಈ ಅಪ್ಲಿಕೇಶನ್ ನೀವು ಯಾವ ರೀತಿ ಡೌನ್ಲೋಡ್ ಮಾಡಬೇಕಂತ ಹೇಳಿದ್ರೆ ಮೊದಲೇದಾಗಿ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿಬಿಟ್ಟು ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. MrVijay.com ಅಂತ ನೋಡ್ಬೋದು. MrVijay.com ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಸರ್ಚ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫೋಟೋ ರಿಕವರಿ ಅಂತ ನೀವು ಇಲ್ಲಿ ಸರ್ಚ್ ಮಾಡಿ. ಫೋಟೋ ರಿಕವರಿ ಅಂತ ಸರ್ಚ್ ಮಾಡಿದಾಗ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು
ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಇದರಲ್ಲಿ ನೋಡ್ಬೋದು, ಇದರಲ್ಲಿ ಬೇರೆ ಬೇರೆ ಆರ್ಟಿಕಲ್ ಬಂದಿದೆ. ಇದರಲ್ಲಿ ಫಸ್ಟ್ ಆರ್ಟಿಕಲ್ ಇದೆಯಲ್ಲ ನೋಡ್ಬೋದು, ಇಲ್ಲಿ ಫೋಟೋ ಕೂಡ ನೋಡ್ಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಆರ್ಟಿಕಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸ್ವಲ್ಪ ಡೌನ್ ಬಂದು ಇಲ್ಲಿ ನಿಮಗೆ ಇನ್ಸ್ಟಾಲ್ ಬಟನ್ ಬರುತ್ತೆ. ಗೈಸ್ ನೋಡ್ಬೋದು, ಇಲ್ಲಿರುವಂಥ ಇನ್ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಡೌನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.